ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ ವೀಕ್ಷಕರೇ? ನೋಡಿ, ಯಾರೆಲ್ಲ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಹೊಸ ಹೊಸ ಮಾಹಿತಿಗಳನ್ನ, ಹೊಸ ವಿಷಯಗಳನ್ನ, ಹೊಸ ಹೊಸ ಸೀಕ್ರೆಟ್ಗಳನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಇವತ್ತು ಧನಸ್ಸು ರಾಶಿಯ ಒಂದು ಸೀಕ್ರೆಟ್, ಸಕ್ಸಸ್ ಸೀಕ್ರೆಟ್ ಅನ್ನ ಹೇಳ್ತಾ ಹೋಗ್ತೀನಿ. ಅವರ ಒಂದು ಗುಣ, ಸ್ವಭಾವ, ಲೈಫ್ ಟೈಮ್ ಸೀಕ್ರೆಟ್ ಇದು. ನೀವು ಲೈಫ್ ಟೈಮ್ ಏನು ಮಾಡ್ಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದರಿಂದ ಯಾವ ಯೋಗವನ್ನು ಪಡಿತೀರಾ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಧನಸ್ಸು ರಾಶಿಯ ಅಧಿಪತಿ ಗುರು ಆಗಿರ್ತಾರೆ. ಆ ಗುರುವಿನ ಒಂದು ಏನಿರುತ್ತೆ ಅಂಶ ಈ ಧನಸ್ಸು ರಾಶಿಯಾಧಿಪತಿ ಗುರುವಿನ ಒಂದು ಅಂಶ ಧನಸ್ಸು ರಾಶಿ ಮೇಲೆ ಇರುತ್ತೆ. ಹಾಗೆ ಗುರುವನ್ನ ತುಂಬಾ ಆರಾಧಿಸ್ಬೇಕು ಅಂತ ಹೇಳ್ತೀನಿ. ಹಾಗೆ ಧನಸ್ಸು ರಾಶಿಯವರು ಹೇಗಿರ್ತಾರಪ್ಪ ಅಂತಂದ್ರೆ, ನೋಡಿ, ತುಂಬಾ ಹಾಸ್ಯ ಪ್ರಜ್ಞೆ, ಅಂದ್ರೆ ತುಂಬಾ ಹಾಸ್ಯ ಮಾಡೋದು, ಜೋಕ್ ಮಾಡೋದು, ಅಂದ್ರೆ ಜೋಕ್ ಮಾಡ್ತಿದಾರೆ ಅಂತ ಗೊತ್ತೇ ಆಗಲ್ಲ, ಆ ರೀತಿ ಜೋಕ್ ಮಾಡ್ತಾರೆ. ಹಾಗೆ ಅವರು ಯಾವ್ದಾದ್ರು ವಿಷಯ ತುಂಬಾ ಅತಿಯಾಗಿ ಮಾತಾಡೋದು, ತುಂಬಾ 4 ಜನ ಸೇರಿದಾಗ ಅವ್ರ ಮಾತೆ ಜಾಸ್ತಿ ಆಗಿರುತ್ತೆ. ಮತ್ತೆ ಸುಳ್ಳು ಹೇಳೋದ್ ಕೂಡ ಜಾಸ್ತಿ ಆಗಿರುತ್ತೆ. ಸುಳ್ಳು ಅಂದ್ರೆ ನಂಬೋ ಅಂತಹ ಸುಳ್ಳು, ಅದ್ ಗೊತ್ತಾಗತ್ತೆ ಸುಳ್ಳು ಅಂತ, ಆದ್ರೆ ನಂಬ್ಲಿ ಅನ್ನೋ ತರ ಸುಳ್ಳು ಹೇಳ್ತಾ ಇರ್ತೀರಿ. ಯಾರಾದ್ರೂ ಧನಸ್ಸು ರಾಶಿಯವರು ನಿಮ್ಮ ಅಕ್ಕಪಕ್ಕ ಇದ್ರೆ, ನಿಮ್ಮ ಮನೇಲಿ ಇದ್ರೆ ನೋಡ್ಕೊಳ್ಳಿ. ಹಾಗೆ ಅವ್ರು ಹೇಗೆ ಅಂದ್ರೆ ನನ್ ಮಾತು ಅವರು ಇವಾಗ ಹೇಗೆ ಅಂದ್ರೆ ಒಂದು 5% ಏನೋ ಆಗಿರುತ್ತೆ, ಅದನ್ನ 10% ಲಾರ್ಜ್ ಮಾಡಿ ಹೇಳೋ ಅಂತ ಒಂದು ವ್ಯಕ್ತಿತ್ವ ಧನಸ್ಸು ರಾಶಿಯವ್ರದ್ದಾಗಿರುತ್ತೆ. ಹಾಗೆ ಮತ್ತೆ ಅವರು ಪ್ರತಿಯೊಬ್ಬರನ್ನು ಅಟ್ರಾಕ್ಟ್ ಮಾಡೋದ್ರಲ್ಲಿ, ಮಾತಿನಲ್ಲಿ ಅಟ್ರಾಕ್ಟ್ ಮಾಡಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ಹಾಗಾಗಿ ನೋಡಿ, ಆಲ್ಮೋಸ್ಟ್ ಧನಸ್ಸು ರಾಶಿಯವರಲ್ಲಿ ತುಂಬಾ ಗುರುಗಳು, ಸಂತರು ಅಂದ್ರೆ ಪ್ರವಚನವನ್ನ ಕೊಡ್ತಾ ಇರ್ತಾರೆ. ಇವರೆಲ್ಲ ಕೂಡ ಧನಸ್ಸು ರಾಶಿಯಲ್ಲೇ ಇರ್ತಾರೆ. ಹಾಗಾಗಿ ಈ ಧನಸ್ಸು ರಾಶಿ ಅಂತ ಬಂದಾಗ ಗುರುವಿನ ಒಂದು ಅನುಗ್ರಹ ಏನಿರುತ್ತೆ ಅದೆಲ್ಲವೂ ಕೂಡ ಧನಸ್ಸು ರಾಶಿಯವರಿಗಿರುತ್ತೆ. ಹಾಗೆ ಇವರು ಅತಿ ಹೆಚ್ಚು ಅಂದ್ರೆ ಪ್ರಬುದ್ಧರಾದ್ಮೇಲೆ, ಅಂದ್ರೆ ತುಂಬಾ ಚಿಕ್ಕವರಿದ್ದಾಗ ತುಂಬಾ ಸುಳ್ಳು ಹೇಳ್ತಾರೆ. ಇವರು ತುಂಬಾ ಸುಳ್ಳು ಹೇಳೋದು, ಮತ್ತೆ ಏನೋ ಒಂದು ಜೋಕ್ ಮಾಡ್ಬಿಡೋದು. ಮತ್ತೆ ಇವಾಗ ತೋಳನ ಒಂದು ಕತೆ ನೋಡಿದ್ದೀರಾ ಅಲ್ವಾ? ದಿನ ತೋಳ ಬಂತು, ಕುರಿ ಕಾಯೋನು ತೋಳ ಬಂತು ಅಂತ ಯಾವತ್ತೋ ಒಂದಿನ ನಿಜ ಆದಾಗ ಅದು ಯಾರು ಬರೋದಿಲ್ಲ. ಹಾಗೆ ಈ ಧನಸ್ಸು ರಾಶಿಯವರು ಕೂಡ ಹಾಗೇನೆ, ದಿನ ಏನಾದ್ರೂ ಒಂದೊಂದು ಹೇಳ್ತಾ ಹೋಗ್ತಾರೆ. ಅದ್ರಲ್ಲಿ ಅರ್ಧ ಸತ್ಯ ಇರುತ್ತೆ, ಅರ್ಧ ಸುಳ್ಳು ಇರುತ್ತೆ. ಮತ್ತೆ ಅವ್ರು ಯಾವಾಗ ಇದನ್ನ ಎಚ್ಚರಿಕೆ ತಗೊಳ್ತಾರೆ ಅಂದ್ರೆ, ಅವ್ರಿಗೆ ಏನಾದ್ರೂ ಆದಾಗ, ತುಂಬಾ ಒಂದು ದೊಡ್ಡ ಇನ್ಸಿಡೆಂಟ್ ಆದಾಗ ಇದಕ್ಕೆ ತುಂಬಾ ಅವರು ಎಚ್ಚರಿಕೆನ ವಹಿಸ್ತಾರೆ. ಹಾಗೆ ಧನಸ್ಸು ರಾಶಿಯವರು ಮುಖ್ಯವಾಗಿ ಒಂದು ಪ್ರವಚನಕಾರರಾಗಿರ್ಬೋದು, ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿರ್ಬೋದು, ಹಾಗೆ ಒಂದು ನ್ಯಾಯಾಧೀಶರು, ಜಡ್ಜ್ ಕೂಡ ಇವರೇ ಆಗಿರ್ತಾರೆ. ಆದ್ರೆ ನಿಮ್ಗೆ ಇವಾಗ ಹೇಳ್ತಾ ಇದ್ದೀನಿ, ಈ ಎಲ್ಲಾ ಸೆಕ್ಟರ್ ಕೂಡ ಅರ್ಧ ಸತ್ಯ ಅರ್ಧ ಸುಳ್ಳಿರುತ್ತೆ. ಹಾಗಾಗಿ ಅವರ ಒಂದು ವೃತ್ತಿ ಕೂಡ ಅದೇ ಆಗಿರುತ್ತೆ. ಹಾಗೆ ನೋಡಿ, ಇವರು ತುಂಬಾ ಟ್ರಾವೆಲ್ ಏಜೆನ್ಸಿ ಮಾಡೋದು, ಹಾಗೆ ಸ್ಕೂಲ್ ನಡ್ಸೋದು, ಮಠಗಳು ನಡ್ಸೋದು, ಮಠಾಧೀಶರಾಗೋದು. ಅಂದ್ರೆ ಇವರ ಒಂದು ಅರ್ಧ ವಯಸ್ಸು, ಒಂದು 40ರಿಂದ 50 ವಯಸ್ಸಾದ್ಮೇಲೆ ತುಂಬಾ ಜ್ಞಾನವಂತರಾಗ್ತಾರೆ, ತುಂಬಾ ಸಾಧನೆಯನ್ನು ಕೂಡ ಮಾಡ್ತಾರೆ, ಪ್ರಬುದ್ಧರಾಗ್ತಾರೆ. ಅಂದ್ರೆ ನಮ್ಮ ತಪ್ಪು ನಮ್ಮನ್ನ ತಿಳ್ಕೊಂಡಾಗ ನಮ್ಗೆ ಯಾವ್ದೋ ಒಂದು ಸಾಧನೆಯತ್ತ ದಾರಿ ಮಾಡ್ಕೊಡುತ್ತೆ, ಸಾಧನೆ ಮಾಡಕ್ಕೋಸ್ಕರ ನಮ್ಮನ್ನ ಪ್ರಚೋದನೆ ಮಾಡುತ್ತೆ. ಹಾಗಾಗಿ ಧನಸ್ಸು ರಾಶಿಯವರು ಆಲ್ಮೋಸ್ಟ್ ಹೀಗೆ ಇರ್ತಾರೆ. ಮತ್ತೆ ಇವ್ರು ಏನಂದ್ರೆ ಈ ಆಧ್ಯಾತ್ಮಿಕತೆ ಜಾಸ್ತಿ ಒಲವನ್ನ ಕೊಡ್ತಾರೆ. ಜ್ಯೋತಿಷ್ಯ ಕೂಡ ಇವ್ರಿಗೆ ತುಂಬಾ ಉನ್ನತ ವ್ಯಾಸಂಗ ಕೂಡ ಇವರೇ ಮಾಡ್ತಾರೆ. ಹಾಗಾಗಿ ಧನಸ್ಸು ರಾಶಿಯವರು, ಯಾರೆಲ್ಲ ಧನಸ್ಸು ರಾಶಿಯವರಲ್ಲಿ ಇರ್ತೀರಾ ಅವ್ರಿಗೆ ತುಂಬಾ ಅತಿ ಹೆಚ್ಚು ಆಗೋ ಅಂತ ಒಂದು ಏನು ರಾಶಿಗಳು ಯಾವುದು ಅಂತಂದ್ರೆ, ಮಕರ ರಾಶಿ, ಕುಂಭ ರಾಶಿ, ಮೀನ ರಾಶಿ, ಮೇಷ ರಾಶಿ, ಸಿಂಹ ರಾಶಿ, ತುಲಾ ರಾಶಿ. ಈ ರಾಶಿಗಳವ್ರ ಜೊತೆ ಇವರು ತುಂಬಾ ಒಡನಾಟ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವರ ಒಂದು ಸೀಕ್ರೆಟ್ ಏನಪ್ಪಾ ಅಂದ್ರೆ ಅರಳಿ ಮರವನ್ನ ಇವರು ಅತಿ ಹೆಚ್ಚು, ಇವ್ರ ಮನೆ ಮುಂದೆ ಅರಳಿ ಮರವನ್ನ ತಂದು ಪಾಟಲ್ಲಿ ಹಾಕೊಂಡು, ಯಾರು ಹಾಕೊಳ್ಳಲ್ಲ, ಆದ್ರೆ ತುಂಬಾ ಅಭಿವೃದ್ಧಿ ಹೊಂದುತ್ತಾರೆ. ಅರಳಿ ಮರವನ್ನ ದಿನ ಮುಟ್ಟೋದು, ಅದಕ್ಕೆ ನೀರು ಹಾಕೋದು, ಅದನ್ನ ನೋಡೋದು. ಏನೂ ಇಲ್ಲ ಅಂದ್ರೆ ಈ ಅರಳಿ ಎಲೆಗಳನ್ನ ತಂದು ನಿಮ್ಮ ಒಂದು ಟ್ರೆಸರ್ ಅಲ್ಲಿ ಇಟ್ಕೊಳ್ಳಿ, ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ, ತುಂಬಾ ಅಭಿವೃದ್ಧಿನ ಹೊಂದುತ್ತೀರಾ, ತುಂಬಾ ಯೋಗವನ್ನ ಕಾಣ್ತೀರಾ. ಮತ್ತೆ ಆ ಅರಳಿ ಮರದ ಒಂದು ಕಾಂಡ, ಒಂದು ತುಂಡನ್ನ ಯಾವಾಗ್ಲೂ ನಿಮ್ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಒಂದು ಪ್ಲಾಸ್ಟಿಕ್ ಕವರ್ಗೆ ಸುಟ್ಬಿಟ್ಟು ನಿಮ್ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಅದ್ರ ಜೊತೆ ಕಡ್ಲೆಕಾಳನ್ನು ಒಂದ್ ಸ್ವಲ್ಪ ಕಡ್ಲೆಕಾಳನ್ನ ಒಂದ್ ಸಣ್ಣ ಪೊಟ್ಟಣ ಮಾಡಿ ನಿಮ್ಮ ಡ್ರಾಯರ್ ಅಲ್ಲಿ ಇಡಿ, ನಿಮ್ಮ ಪಾಕೆಟ್ ಅಲ್ಲಿ ಇಡಿ. ಹಾಗೆ ಕಡ್ಲೆಕಾಳನ್ನ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಸ್ಟಾಕ್ ಮಾಡಿ, ತುಂಬಾ ಅತಿ ಹೆಚ್ಚು ದಿನಕ್ಕೆ 1-2 ಕಡ್ಲೆಕಾಳು ತಿನ್ನಕ್ಕಾಗಿಲ್ವಾ? ನಿಮ್ಗೆಲ್ಲ ಉಪ್ಪುಕಳ್ಳೆ ಬರುತ್ತೆ ಗೊತ್ತಾ? ಅದನ್ನ ಯಾವಾಗ್ಲೂ 1-2 ಬಾಯಿಗೆ ಹಾಕೊಳ್ಳಿ. ತುಂಬಾ ವೃದ್ಧಿಯನ್ನ ನೋಡ್ತೀರಾ, ತುಂಬಾ ಅದೃಷ್ಟವನ್ನ ಕಾಣ್ತೀರಾ.
ಹಾಗೆ ನಿಮ್ಗೆ ನಂಬರ್ ಅಂತ ಬಂದಾಗ ನೋಡಿ 3, 7, 9, 12, 21. 3, 7, 12, 21 ಅತಿ ಹೆಚ್ಚು ನೀವು ಯೂಸ್ ಮಾಡಿದಾಗ ನಿಮ್ಗೆ ಈ 3 ಅನ್ನೋ ನಂಬರ್ನ 33, 333 ಈ ನಂಬರ್ನ ಯೂಸ್ ಮಾಡ್ತಾ ಹೋದಾಗ ನಿಮ್ಮ ಅದೃಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನೀವು ಮುಖ್ಯವಾಗಿ ಏನಪ್ಪಾ ಮಾಡ್ಬೇಕು ಅಂದ್ರೆ ನಿಮ್ಮ ಏಳಿಗೆ, ನಿಮ್ಮ ಸಾಧನೆ ಮುಂದುವರಿಬೇಕು. ನೀವು ಯಾವ್ದೋ ಒಂದು ಉನ್ನತ ಮಟ್ಟಕ್ಕೆ ಸೇರ್ಬೇಕು. ಮತ್ತೆ ನೀವು ಮಾಡ್ತಾ ಇರೋದು ಅಚೀವ್ ಆಗ್ಬೇಕು. ನಿಮ್ಮ ಒಂದು ಸಾಧನೆಯತ್ತ ನೀವು ನೋಡ್ಬೇಕು. ನೀವೊಂದ್ ಸ್ಕೂಲ್ ನಡೆಸ್ತಾ ಇರ್ತೀರಾ, ಧನುರ್ ರಾಶಿಯವರು ಅತಿ ಹೆಚ್ಚು ಸ್ಕೂಲ್ ಅನ್ನ ನಡೆಸ್ತಾರೆ. ಆ ಸ್ಕೂಲ್ ನಡೆಸ್ಬೇಕಾದ್ರೆ ನಿಮ್ ಗಮನ ಅದ್ರ ಮೇಲಿರ್ಬೇಕು. ಅಥವಾ ನೀವೊಂದ್ ಮಠಾಧೀಶರಾಗ್ತೀರಾ, ಇಲ್ಲ ನಾನು ಏನಾದ್ರೂ ಒಂದು ಪ್ರವಚನವನ್ನ ಕೊಡ್ಬೇಕು, ಅದಕ್ಕೆಲ್ಲ ನಿಮ್ಗೆ ಕಾನ್ಸಂಟ್ರೇಷನ್ ಬೇಕು. ಆ ಕಾನ್ಸಂಟ್ರೇಷನ್ ಬೇಕು ಅಂದ್ರೆ ಗುರುವಿನ ಒಂದು ಅನುಗ್ರಹ ಇರ್ಬೇಕು. ಹಾಗಾಗಿ ನೀವು ಯಾವ ಒಂದು ಗುರುಗಳನ್ನ ತಂದು ನಿಮ್ಮ ಮನೇಲಿ ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ಗುರುವಿನ ಒಂದು ಬ್ರೇಸ್ಲೆಟ್ ಏನ್ ಬರುತ್ತೆ, ಗುರುಗ್ರಹದ ಬ್ರೇಸ್ಲೆಟ್ ಅನ್ನ ಕೈಗೆ ಹಾಕೊಳ್ಬೇಕಾಗತ್ತೆ. ಗುರುಗ್ರಹದ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿ, ಅದು ನಿಮ್ಮ ಮನೆಯಲ್ಲಿ ಎಲ್ಲಿ ಇಟ್ಕೊಳ್ಬೇಕು, ನೀವೇನ್ ಕುತ್ಕೊಂಡು ಓದ್ತಾ ಇರ್ತೀರಿ, ನೀವೇನ್ ಕುತ್ಕೊಂಡು ವ್ಯಾಸಂಗ ಮಾಡ್ತೀರಿ, ಆ ಒಂದು ಜಾಗದಲ್ಲಿ ಆ ಗುರುಗ್ರಹದ ಒಂದು ಸ್ಟೋನ್ ಅನ್ನ ಇಟ್ಕೊಂಡಾಗ ತುಂಬಾ ಪಾಸಿಟಿವ್, ನಿಮ್ಮ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನಿಮ್ ಕಾನ್ಸಂಟ್ರೇಷನ್ ಒಂದೇ ಕಡೆ ಬರುತ್ತೆ. ಹಾಗಾಗಿ ನಿಮ್ಮ ಜ್ಞಾನಕ್ಕೆ, ನಿಮ್ಮ ಏಳಿಗೆಗೆ, ನಿಮ್ಮ ಸಾಧನೆಗೆ ಈ ಗುರುವಿನ ಒಂದು ಸ್ಟೋನ್ ಅನ್ನ ನಿಮ್ ಮನೇಲಿ ಇಟ್ಕೊಂಡು ನೋಡಿ. ಅದ್ರಲ್ಲೂ ನೀವೇನಾದ್ರೂ ಕುತ್ಕೊಂಡು ನೀವು 3 ಗಂಟೆ 4 ಗಂಟೆ ರಾತ್ರಿಯಲ್ಲಿ ಕೂಡ ಎದ್ಬಿಟ್ಟು ಕುತ್ಕೊಂಡು ಓದ್ತೀರಿ, ಆದ್ರೆ ಏನೋ ಒಂದ್ ಕಲಿಬೇಕು, ಏನೋ ಒಂದ್ ಮಾಡ್ಬೇಕು, ಏನ್ ನೀವು ಮಾಡ್ತಿರ್ತೀರಾ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಸ್ಟೋನ್ ಅನ್ನ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ನೀವಿರೋ ಅಲ್ಲಿಗೆ ತರಿಸ್ಕೊಳ್ಳಿ. ಯಾರು ಧನುರ್ ರಾಶಿಯವರು ಇದನ್ನ ಅತಿ ಹೆಚ್ಚು ಯೂಸ್ ಮಾಡ್ತಾರೋ ಅವರ ಜ್ಞಾನ ಅಭಿವೃದ್ಧಿ ಆಗುತ್ತೆ, ಅವರು ಮಾಡೋ ಕೆಲ್ಸದಲ್ಲಿ ಏಳಿಗೆ ಆಗತ್ತೆ, ಅವರ ಒಂದು ಅದೃಷ್ಟ ದುಪ್ಪಟ್ಟಾಗ್ತಾ ಹೋಗುತ್ತೆ. ಇದು ಲೈಫ್ ಟೈಮ್ ಸೀಕ್ರೆಟ್. ಲೈಫ್ ಟೈಮ್ ನಿಮಗೆ ಬೇಕಾಗಿರೋ ಇದು ಒಂದು ಸ್ಟೋನ್ ಏನಿದೆ, ಲೈಫ್ ಟೈಮ್ ಯಾವಾಗ್ಲೂ ಇದನ್ನ ಯೂಸ್ ಮಾಡಿದಾಗ ಇದು ನಿಮ್ಮ ರಾಶಿಯಾಧಿಪತಿ. ಅದನ್ನ ತಂದು ನೀವು ಮನೇಲಿ ಇಟ್ಕೊಂಡಾಗ ಬೃಹಸ್ಪತಿಯನ್ನೇ ತಂದು ನಿಮ್ ಮನೇಲಿ ಇಟ್ಕೊಂಡಂಗೆ ಇರುತ್ತೆ. ಹಾಗಾಗಿ ತಪ್ಪದಿರ ಯಾರೆಲ್ಲ ಈ ವಿಡಿಯೋ ನೋಡಿದ್ರ ಅವ್ರು ಧನುರ್ ರಾಶಿಯವರು ಈ ನಂಬರ್ಗೆ ಕರೆ ಮಾಡಿ ನಮ್ಮ ಸಂಸ್ಥೆಯಿಂದ ಈ ಗುರುಗ್ರಹದ ಒಂದು ಸ್ಟೋನ್ ಅನ್ನ ತರ್ಸ್ಕೊಂಡು ಇಟ್ಕೊಂಡು ನೋಡಿ. ಎಷ್ಟು ನೀವು ಏನ್ ಸಾಧಿಸ್ಬೇಕು ಅಂತಿದ್ದೀರೋ ಅದ್ರತ್ರ ನೀವು ಹೆಜ್ಜೆ ಹಾಕ್ತಾ ಹೋಗ್ತೀರಾ. ಅದು ನಿಮ್ನ ಸೆಳೆಯುತ್ತೆ. ಇಲ್ಲ ನೀವ್ ಇದನ್ನೇ ಮಾಡಿ ಅನ್ನೋದನ್ನ ನಿಮ್ಮನ್ನ ಪ್ರಚೋದನೆ ಮಾಡುತ್ತೆ. ಹಾಗಾಗಿ ಅದರ ಜೊತೆ ಕಡ್ಲೆಕಾಳು ಹೇಳ್ದಲ್ಲ, ಕಡ್ಲೆಕಾಳನ್ನ ನೆನೆಸಿಟ್ಟಿರೋ ಕಡ್ಲೆಕಾಳನ್ನ ದಿನ ಒಂದ್ ಹಿಡಿ ನೀವು ಪಕ್ಷಿಗಳಿಗೆ ಹಾಕಿದಾಗ ನಿಮ್ಮ ಒಂದು ಸಾಧನೆ, ನಿಮ್ಮ ಒಂದು ಗುರಿ ಬೇಗ ಮುಟ್ಟುತ್ತೀರಾ. ಏನೇ ಆಗ್ಲಿ, ನಾವ್ ಏನಾದ್ರೂ ಒಂದು ಮಾಡ್ಬೇಕು ಅಂದ್ರೆ ಈ ಧನುರ್ ರಾಶಿಯವರು ಸಾಧನೆಗೆ ಜಾಸ್ತಿ ಒತ್ತು ಕೊಡ್ತಾರೆ. ದುಡ್ಡುಗಿಂತ ಸಾಧನೆ ಮುಖ್ಯ ಅಂತಾರೆ. ಅಂದ್ರೆ ನೇಮು, ಫೇಮು ಇದೆಲ್ಲವೂ ಕೂಡ ಧನುರ್ ರಾಶಿಯವರು ಕೇಳ್ಕೊಂಡ್ ಬರ್ತಾರೆ. ಹಾಗಾಗಿ ಈ ಒಂದು ನಿಮ್ಮ ಸಾಧನೆಗೆ ಬೇಕಾಗಿರುವಂತ ಸಕ್ಸಸ್ ಸೂಪರ್ ಸೀಕ್ರೆಟ್ ಒಂದು ಸೂತ್ರವನ್ನ ನಿಮ್ಗೆ ಹೇಳಿದೀನಿ. ಇದನ್ನ ಎಲ್ರು ಕೂಡ ಮಾಡಿ, ಅದರಿಂದ ನಿಮ್ಮ ಏಳಿಗೆ ಕೂಡ ಆಗತ್ತೆ. ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನ, ಇನ್ನ ಉಪಯುಕ್ತ ಒಂದು ಸೂತ್ರಗಳನ್ನ ಹೇಳ್ತಾ ಹೋಗ್ತೀನಿ. ಧನ್ಯವಾದ ವೀಕ್ಷಕರೇ.